ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದಿಂದ ಕೇಳ್ತಾ ಇದ್ರಿ ಮತ್ತೆ ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡಿ ಅಂತ. ನಾನು ಲಾಸ್ಟ್ ಟೈಮ್ ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡಿದವಾಗ ತುಂಬ ಜನ ಕಮೆಂಟ್ ಮಾಡಿದಿರಿ, ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀರಾ ಅಂತ. ಬಟ್ ಆದರೂ ಕೆಲವೊಬ್ಬರಿಗೆ ಡೌಟ್ ಇದೆ, ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಎಗೇನ್ ನಾನು ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಬದನೆಕಾಯಿ ಪಲ್ಯ ನಾರ್ತ್ ಕರ್ನಾಟಕ ಸ್ಪೆಷಲ್, ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಬದನೆಕಾಯಿ ಪಲ್ಯ ಕೂಡ ರೆಸಿಪಿನ ಶೇರ್ ಮಾಡಿದ್ದೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೀವಿನ್ನೂ ಆ ರೆಸಿಪಿನ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ, ಹಾಗೆಯೇ ಆ ಬದನೆಕಾಯಿ ಪಲ್ಯದ ಜೊತೆಗೆ ಈ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ. ಆ್ಯಂಡ್ ನಾವು ಯಾವತ್ತೇ ಇದು ನಮ್ಮ ಮಲೆನಾಡಲ್ಲಿ ನಾವು ಪ್ರತಿದಿನ ಮಾಡುವಂತಹ ರೊಟ್ಟಿ ಗೈಸ್. ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ಇದೇ ರೀತಿ ರೊಟ್ಟಿ ಮಾಡೋದು. ಆ್ಯಂಡ್ ನಾವು ರೊಟ್ಟಿ ಮಾಡಿದವಾಗ ನಮಗೆ ಹೇಗಿರಬೇಕು ಅಂದರೆ ಈ ಥರ ಲೇಯರ್ ಆಗಿರಬೇಕು. ಮೇಲ್ಗಡೆ ಒಂದು ಲೇಯರು, ಕೆಳಗಡೆ ಒಂದು ಲೇಯರ್ ಇರಬೇಕು. ನಾನು ಯಾವಾಗಲೂ ರೊಟ್ಟಿ ತಿನ್ನೋದು ಫಸ್ಟು ಈ ಥರ ಮೇಲೆ ಲೇಯರ್ನ ತೆಗೆದುಬಿಟ್ಟು ಫಸ್ಟ್ ಮೇಲ್ಗಡೆ ಲೇಯರ್ನ ತಿನ್ಕೊಂಬಿಡ್ತೀನಿ. ಅದಾದ ನಂತರ ಕೆಳಗಡೆ ಇರೋವಂಥ ಬೇಸ್ ಏನಿದೆ ಅದನ್ನು ತಿನ್ಕೋತೀನಿ. ಸೊ ನಾವು ಅಕ್ಕಿ ರೊಟ್ಟಿ ಮಾಡಿದಾಗ ಯಾವಾಗಲೂ ಇದೇ ರೀತಿಯೇ ಬರಬೇಕು. ಆ ರೀತಿ ಹೇಗೆ ಬರೋದು, ಹೇಗೆ ಮಾಡೋದು, ಹಾಗೆಯೇ ನಾನು ಹೇಳಿರೋದು ಹಾಗೆಯೇ ಇದು ಬದನೆಕಾಯಿ ಪಲ್ಯ ಏನಿದೆ ಅಲ್ಲ, ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು. ಸೊ ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನು ಕೂಡ ನೋಡಿ, ಚೆನ್ನಾಗಿದೆ ಆ ಪಲ್ಯ. ಆ್ಯಂಡ್ ಇವಾಗ ಬನ್ನಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಇನ್ನು ಕೆಲವ್ರು ಹೇಳ್ತಾರೆ ಅಕ್ಕಿ ರೊಟ್ಟಿನ ಕೆಲವರು ಬಿಸಿನೀರಿಗೆ ಹಾಕಿಬಿಟ್ಟು ಹಿಟ್ಟನ್ನು ಹಾಕಿಬಿಟ್ಟು ಎಲ್ಲ ಮಾಡ್ತಾರಲ್ವ, ಆ ರೀತಿಯೆಲ್ಲ ಏನೂ ಮಾಡಬೇಡಿ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮಲೆನಾಡಲ್ಲಿ ಆ ರೀತಿಯಾಗಿ ಯಾರೂ ಮಾಡೋದೇ ಇಲ್ಲ ನಿಜವಾಗ್ಲೂ. ಕೆಲವೊಬ್ಬರು ಯಾಕೆ ಆ ಥರ ತೋರಿಸಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಮಲೆನಾಡಲ್ಲಿ ಮಾಡೋದು ಇದೇ ರೀತಿಯೇ ಅಕ್ಕಿನೇ, ಯಾಕಂದರೆ ನಾವು ಪ್ರತಿದಿನ ಮಾಡ್ತೀವಲ್ವ. ಸೊ ಇವಾಗ ನೋಡಿ, ನಾನು ಒಂದು ಬಟ್ಲನ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ದೊಪ್ಪ ಅಂದರೆ ಒಂದು 2 ಬಟ್ಲು ಅನ್ನನ ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಬಟ್ಲಾದರೆ 2 ಬಟ್ಲು ಅನ್ನ ತೊಗೊಳ್ಳಿ. 2 ಬಟ್ಲು ಅನ್ನಗೆ ನೀವು 3 ಬಟ್ಲಾಗುವಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದು ಪಿಂಚ್ ಆಗುವಷ್ಟು ಸಾಲ್ಟನ್ನು ತೊಗೊಳ್ಳಿ. ನಾನಿಲ್ಲಿ ಕೈಯಲ್ಲೇ 3 ಹಿಡಿ ಆಗುವಷ್ಟು ಅನ್ನ ತೊಗೊಂಡಿದ್ದೆ. ಆ 3 ಹಿಡಿ ಅನ್ನಕ್ಕೆ ನಾನು 3 ಹಿಡಿ ಆಗುವಷ್ಟು ಅಕ್ಕಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಕೈ ಅಳತೆ ತೊಗೋತೀರಾ ಅಂತಂದರೆ 2 ಹಿಡಿ ಅನ್ನನ ತೊಗೊಂಡ್ರೆ ನೀವು 2 ಹಿಡಿ ಆಗೋಷ್ಟೇ ಅಕ್ಕಿ ಹಸಿಟ್ಟನ್ನು ತೊಗೊಳ್ಳಿ. ಈಕ್ವಲಾಗಿ ತೊಗೊಳ್ಳಿ ಗೈಸ್, ಆವಾಗ ನಿಮಗೆ ಸರಿಯಾಗತ್ತೆ. ಓಕೆನಾ? ಅದಾದ ನಂತರ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಆದಷ್ಟು ನೀವು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಬಿಸಿ ಅನ್ನನೇ ತೊಗೋಬೇಕಾಗತ್ತೆ. ಅಕಸ್ಮಾತ್ ತಂಗ್ಳನ್ನ ಇದ್ದರೆ ನಿಮಗೆ ಕಲಿಸೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ತುಂಬ ಪ್ರೆಷರ್ ಹಾಕಿ ಕಲಿಸ್ಬೇಕಾಗತ್ತೆ. ಸೊ ಹಾಗಾಗಿ ತಂಗ್ಳನ್ನ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದ ನಂತರ ನೀವು ತೊಗೊಳ್ಳಿ. ಇವಾಗ ನೋಡಿ, ನಾನು ಹಸಿಟ್ಟೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ಒಂದೇ ಸಲ ನೀರನ್ನ ಹಾಕೋಕ್ಕೆ ಹೋಗಬೇಡಿ. ಮತ್ತು ತುಂಬ ಜನ ಹೇಳ್ತಾರೆ ಬಿಸಿ ನೀರನ್ನ ಹಾಕಿ ಕಲಸಿ, ಮತ್ತು ಬಿಸಿ ನೀರು ಕುದಿಯೋ ನೀರಿಗೆ ಹಸಿಟ್ಟನ್ನ ಹಾಕಿ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ, ಅಕಸ್ಮಾತ್ ನೀವೇನಾದರೂ ಬಿಸಿ ನೀರೊಳಗಡೆ ಡೈರೆಕ್ಟಾಗಿ ಹಸಿಟ್ಟು ಹಾಕಿಬಿಟ್ಟು ಮಾಡಿದ್ರೆ ಒಂದು ಗಂಟಾಗತ್ತೆ. ಮತ್ತು ಇನ್ನೊಂದು ನಿಮಗೆ ಬರೀ ಹಸಿಟ್ಟು ಥರನೇ ಅನಿಸುತ್ತೆ ಗೈಸ್. ನಮ್ಮ ಮಲೆನಾಡು ಪರ್ಫೆಕ್ಟಾಗಿ ನಾವು ಮಾಡೋವಂಥ ಅಕ್ಕಿ ರೊಟ್ಟಿ ಆಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಕಡೆ ಯಾರೂ ಆ ರೀತಿ ಮಾಡಲ್ಲ ನನಗೆ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ನಾನು ಲಾಸ್ಟ್ ಅಕ್ಕಿ ರೊಟ್ಟಿ ರೆಸಿಪಿಲಿ ಕೂಡ ಇದನ್ನು ಹೇಳಿದ್ದೀನಿ. ಸೊ ಅವಾಗ ತುಂಬ ಜನ ಹೇಳಿದ್ದೀರಾ ನನಗೆ, ಹೌದು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀರಾ ನೀವು ಅಂತ. ಸೊ ಅಗೇನ್ ನಾನು ಅದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ ಗೈಸ್. ನಾನು ಹೇಳ್ಕೊಡ್ತಾ ಇದ್ದೀನಲ್ವ, ಈ ರೀತಿ ಅನ್ನ ತೊಗೊಳ್ಳಿ. ಅನ್ನಗೆ ಇವಾಗ ನಾನು ಹೇಳಿರೋ ಹಂಗೆ 2 ಹಿಡಿ ಅನ್ನ ತೊಗೊಂಡ್ರಿ ಅಂದರೆ 2 ಹಿಡಿ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡು ಒಂದು ಪಿಂಚ್ ಸಾಲ್ಟನ್ನ ಹಾಕಿಬಿಟ್ಟು ನೀಟಾಗಿ ಸ್ವಲ್ಪನೇ ನಾರ್ಮಲ್ ವಾಟರ್ನ ಹಾಕಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಲ್ವ, ಇದೇ ರೀತಿ ನಾರ್ಮಲ್ ವಾಟರಿಂದ ಸ್ವಲ್ಪನೇ ಕಲಿಸ್ತಾ ಬನ್ನಿ. ಈ ರೀತಿ ಕಲಿಸ್ತಾ ನಿಮಗೆ ಅದು ಫುಲ್ಲು ಅನ್ನ ಎಲ್ಲ ನುರಿಬೇಕು, ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ನೀವು ಹಾಕಿರೋಂಥ ಹಸಿಟ್ಟು ಅಕಸ್ಮಾತ್ ನಿಮ್ಗೇನಾದರೂ ಅನ್ನ ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಸೇರಿಸ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಓಕೆನಾ? ನೀವೇನಾದರೂ ಇವಾಗ ಬೈ ಮಿಸ್ಟೇಕಾಗಿ ಅನ್ನ ಜಾಸ್ತಿ ತೊಗೊಬಿಟ್ಟು ಹಸಿಟ್ಟು ಕಡಿಮೆ ಮಾಡ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ಆವಾಗ ನೀವು ಕಲಿಸ್ತಾ ಕೈಗೆ ಅಂಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟಲ್ಲಿ ನೀವೆಲ್ಲ ಕಲಸಾದ್ಮೇಲೂ ನಿಮ್ಮ ಕೈಗೆ ಅಂಟ್ಕೊಳ್ತಾ ಇದೆ ಅಂದರೆ ಮೇಲ್ಗಡೆಗೆ ಸ್ವಲ್ಪ ಹಸಿಟ್ಟನ್ನ ಉದುರಿಸ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ ಅಷ್ಟೇ ಅಲ್ವಾ. ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅಕಸ್ಮಾತ್ ಅನ್ನಕ್ಕೆ ಹಸಿಟ್ಟು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡ್ರೆ ಆಗೋಯ್ತು. ಇವಾಗ ತೋರಿಸಿದ್ದೀನಿ ನಾನು ಎಷ್ಟು ಸಾಫ್ಟಾಗಿ ಹೆಂಗೆ ಕಲಿಸ್ಕೊಂಡಿದ್ದೀನಿ ಅಂತ. ಅನ್ನ ಎಲ್ಲೂ ಕಾಣಿಸ್ತಾ ಇಲ್ಲ, ನೀಟಾಗಿ ಎಲ್ಲ ಕಡೆ ನುರಿದಿದೆ. ಆ ರೀತಿಯಾಗಿ ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಪ್ರೆಷರ್ ಹಾಕಿ. ಇವಾಗ ಮಾಡೋದಕ್ಕೆ
ಒಂದು ಕಡೆ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಲಸಿಟ್ಟಿರೋಂಥ ಹಸಿಟ್ಟನ್ನ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಡೆ ನಾನು ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಮಾಮೂಲಿ ಎಣ್ಣೆ ಪ್ಲಾಸ್ಟಿಕ್ ಬರುತ್ತಲ್ವ ಎಣ್ಣೆ ಕವರು, ಸೊ ಅದನ್ನು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಮೇಲೆ ನೀವು ಮಾಡ್ಕೊಳ್ಬೋದು. ಬಟರ್ ಪೇಪರ್ ಆದ್ರೂ ಓಕೆ, ಎಣ್ಣೆ ಕವರ್ ಆದ್ರೂ ಓಕೆ. ಇವಾಗ ಫಸ್ಟು ನಾವು ಇದ್ರ ಮೇಲೆ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಕೆಲವರು ಇದ್ರ ಮೇಲೆ ಎಣ್ಣೆ ಹಾಕಿ ಇದಾಕಿ ಅಂತಾರೆ. ಏನೂ ಬೇಡ, ನೀವು ಫಸ್ಟು ನೀರನ್ನ ಹಾಕ್ಕೊಳ್ಳಿ ಸಾಕು. ನೀರು ಹಾಕ್ಕೊಂಡಿದ್ದಾದಮೇಲೆ ಒಂದು ಚಿಕ್ಕ ಸೈಜ್ ಬಾಲ್ ಸೈಜ್ಗೆ ನೀವು ಹಿಟ್ಟನ್ನು ತೊಗೋಬೇಕಾಗತ್ತೆ ಗೈಸ್. ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿ ಸಣ್ಣ ಸೈಜು, ನಮ್ಮ ಕಡೆ ಕಡುಬು ಮಾಡ್ತೀವಲ್ವ ಆ ಸೈಜಲ್ಲೇ ನಾವು ಹಿಟ್ಟನ್ನು ತೊಗೊಳ್ಳೋದು. ಇವಾಗ ಸಣ್ಣ ಬಾಲ್ ಸೈಜಲ್ಲಿ ನಾನು ಹಿಟ್ಟನ್ನು ತೊಗೊಂಡು ಎರಡೂ ಕೈನ ಒದ್ದೆ ಮಾಡ್ಕೋಬೇಕಾಗತ್ತೆ. ನೀವು ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡು ಎರಡೂ ಕಡೆನೂ ಒದ್ದೆ ಮಾಡಿಕೊಂಡು ಕೈನ ಈ ರೀತಿಯಾಗಿ, ನಿಮಗೆ ಈ ರೀತಿ ಮಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ರೌಂಡ್ ಶೇಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಣ್ಣ ರೊಟ್ಟಿ ಥರನೇ ಕೈಯಲ್ಲೇ ತಟ್ಕೊಳ್ಳಿ. ಅದಾದ ನಂತರ ಎರಡೂ ಕೈನ ಮತ್ತೆ ಒದ್ದೆ ಮಾಡಿಕೊಂಡು ಈ ರೀತಿ ಆ ಕವರ್ ಮೇಲೆ ಹಾಕ್ಕೊಂಡು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ನೀವು ಈ ರೀತಿ ತಿರುಗಿಸ್ಬೇಕಾಗತ್ತೆ, ಮತ್ತು ರೈಟ್ ಹ್ಯಾಂಡಲ್ಲಿ ನೀವು ಈ ರೀತಿ ತಟ್ಟಬೇಕಾಗತ್ತೆ ಅಕ್ಕಿ ರೊಟ್ಟಿನ. ಓಕೆನಾ? ಅಕಸ್ಮಾತ್ ನಿಮ್ಗೇನಾದರೂ ಈ ರೀತಿ ಬರಲಿಲ್ಲ ಅಂತ ಅಂದರೆ ರೊಟ್ಟಿ ಮಿಷಿನ್ ಇರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಮತ್ತೆ ಇದಕ್ಕೆ ಮೇಲ್ಗಡೆ ಒಂದು ಅರ್ಧ ಭಾಗದಷ್ಟು ಲಟ್ಸಿದ್ದಾದಮೇಲೆ ಮತ್ತೆ ಇದ್ರ ಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಉಲ್ಟಾ ತಿರುಗಿಸಿ ಹಾಕ್ಕೊಳ್ಳಿ. ಉಲ್ಟಾ ತಿರುಗಿಸಿ ಹಾಕಿದ್ಮೇಲೆ ಮತ್ತೆ ಕೈನ ಒದ್ದೆ ಮಾಡಿಕೊಂಡು ಈ ಕಿರುಬೆರಳಿದೆ ನೋಡಿ, ಆ ಕಿರುಬೆರಳನ್ನ ನೀವು ಗ್ರಿಪ್ಪಾಗಿ ಇಟ್ಕೋಬೇಕಾಗತ್ತೆ. ಆ ಕಿರುಬೆರಳೇ ನಿಮಗೆ ಶೇಪ್ ಕೊಡೋ ಅಂಥದ್ದು. ಸೊ ಹಾಗಾಗಿ ಆದಷ್ಟು ಆ ಕಿರುಬೆರಳು ಲೈನ್ ಇದೆ ಅಲ್ವಾ, ಅಲ್ಲಿಗೆ ನೀರನ್ನ ನೀವು ಹಾಕೋಬೇಕಾಗತ್ತೆ. ನೀರು ಹಾಕಿಲ್ಲ ಅಂದರೆ ಅಂಟ್ಕೊಳ್ಳುತ್ತೆ ಕೈಗೆ. ಸೊ ಹಾಗಾಗಿ ಆ ಕಿರುಬೆರಳನ್ನು ನೀವು ಬೆಂಡ್ ಮಾಡ್ತಾ ಶೇಪ್ ಕೊಡಬೇಕಾಗತ್ತೆ. ಆ ಕಿರುಬೆರಳೇ ನಿಮಗೆ ಮೇಯ್ನಾಗಿ ಬೇಕಾಗಿರೋ ಅಂಥದ್ದು. ಸ್ವಲ್ಪ ಬೆಂಡ್ ಮಾಡ್ತಾ ನೀವು ರೈಟ್ ಹ್ಯಾಂಡಲ್ಲಿ ತಿರುಗಿಸ್ಕೋಬೇಕಾದ್ರೆ ಲೆಫ್ಟ್ ಹ್ಯಾಂಡು ಕಿರುಬೆರಳಿದೆ ಅಲ್ವಾ ಅದರಲ್ಲಿ ರೌಂಡ್ ಶೇಪ್ ಕೊಟ್ಟರೆ ನಿಮಗೆ ಈ ಥರ ಅಕ್ಕಿ ರೊಟ್ಟಿ ಅನ್ನೋದು ರೆಡಿ ಆಗುತ್ತೆ. ನೀವು ನೋಡಿರ್ಬೋದು, ನಾನು ಯಾವುದೇ ರೀತಿ ಮಿಷಿನಲ್ಲಿ ಲಟ್ಸಲ್ಲ, ನಾವು ಎವ್ರಿಡೇ ಮಾಡೋದು ಇದೇ ರೀತಿ ಅಕ್ಕಿ ರೊಟ್ಟಿನೇ. ಸೊ ಹಾಗಾಗಿ ನಮಗೆ ಅಭ್ಯಾಸ ಇದೆ. ಆಮೇಲೆ ಇದನ್ನು ತಗೊಳ್ಳೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ, ಫಸ್ಟು ನಿಮ್ಮ ರೈಟ್ ಹ್ಯಾಂಡ್ಗೆ ಒದ್ದೆ ಮಾಡಿಕೊಂಡು ರೈಟ್ ಹ್ಯಾಂಡ್ಗೆ ತೊಗೊಳ್ಳಿ. ಅದಾದ ನಂತರ ನಿಮ್ಮ ಲೆಫ್ಟ್ ಹ್ಯಾಂಡ್ಗೆ ಮಗ್ಗಿಸ್ಬಿಟ್ಟು ತೊಗೊಳ್ಳಿ. ಓಕೆನಾ? ಉಲ್ಟಾ ತೊಗೋಬೇಕು ನೀವು. ಅದಾದ ನಂತರ ನೀವು ಮತ್ತೆ ರೈಟ್ ಹ್ಯಾಂಡ್ಗೆ ಈ ರೀತಿಯಾಗಿ ನೀವು ಲಟ್ಸಿರೋ ಅಂಥದ್ದು ಮೇಲ್ಮುಖ ಬರಬೇಕು. ಈ ರೀತಿ ನೀವು ತವ ಮೇಲೆ ಹಾಕ್ತಾವಾಗ ನೀವೇನು ಒತ್ತಿರ್ತೀರ ಅಲ್ವಾ, ಕೆಳಭಾಗ ಏನಿರುತ್ತೆ ಅದು ಮೇಲ್ಗಡೆ ಬರೋ ಥರ ನೀವು ಹಾಕ್ಕೋಬೇಕು. ಅದಾದ ನಂತರ ಹಂಚ ಮೇಲೆ ಹಾಕಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಬಾರ್ದು, ಅಷ್ಟು ಬೇಗ ನೀವು ತಿರುವಾಕಬೇಕು ಅದನ್ನು. ಅಕಸ್ಮಾತ್ ಏನಾದರೂ ನೀವು ತುಂಬ ಹೊತ್ತು ಬಿಟ್ಬಿಟ್ರಿ ಅಂತ ಅಂದರೆ ಅದೇನಾದರೂ ಗಟ್ಟಿ ಆಯಿತು ಅಂತ ಅಂದರೆ ಅಕ್ಕಿ ರೊಟ್ಟಿ ಅನ್ನೋದು ನಿಮಗೆ ಉಬ್ಬಿ ಬರಲ್ಲ. ಸೊ ಹಾಗಾಗಿ ಫಸ್ಟು ನೀವು ಬೇಗ ತಿರುವಾಕಿ. ಅದಾದ ನಂತರ ಎಷ್ಟೊತ್ತಾದರೂ ಬೇಯಲಿ, ಏನು ತೊಂದರೆ ಇಲ್ಲ. ಫಸ್ಟು ತಿರುವಾಕಬೇಕಾದ್ರೆ ಬೇಗ ತಿರುಗಿಸಾಕಬೇಕು ನೀವು. ಅದಾದ ನಂತರ ಒಂದು ಅರ್ಧ ಭಾಗ ಬೆಂದಿದ್ದಾದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಹೈ ಫ್ಲೇಮಲ್ಲಿ ಈ ರೀತಿಯಾಗಿ ಸುಟ್ಕೋಬೇಕಾಗತ್ತೆ ಅಕ್ಕಿ ರೊಟ್ಟಿನ. ಸೊ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಸುಟ್ಕೊಳ್ಳಿ. ಅಕ್ಕಿ ರೊಟ್ಟಿನ ಸ್ವಲ್ಪ ಮೇಲೆ ಈ ರೀತಿ ಎತ್ತಿಬಿಟ್ಟು ಸುಡೋದ್ರಿಂದ ಅದು ಉಬ್ಬಿ ಬರುತ್ತೆ ಅಷ್ಟೇ. ಟಿಪ್ಸು ಕೆಲವೊಬ್ಬರು ಅದು ಇದು ಅಂತ ಹೇಳ್ತಾರಲ್ವ, ಅದು ಏನೂ ಇಲ್ಲ. ನೀವು ಒಂದು ಕಲಿಸ್ಕೊಳ್ಳೋದ್ರಲ್ಲಿ ನಿಮಗೆ ನೀಟಾಗಿ ಕಲಿಸ್ಕೋಬೇಕು. ಅದಾದ ನಂತರ ಚೆನ್ನಾಗಿ ಲಟ್ಟಿಸ್ಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಫಸ್ಟು ತಿರುವಾಕಬೇಕಾದ್ರೆ ಸ್ವಲ್ಪ ಬೇಗ ತಿರುವಾಕಿ. ಅದಾದ ನಂತರ ಸ್ವಲ್ಪ ಲೇಟಾಗಿ ತಿರುವಾಕಿದ್ರೂ ಪರವಾಗಿಲ್ಲ. ಅದಾದಮೇಲೆ ಸ್ಟವ್ ಮೇಲೆ ಈ ಥರ ಇಟ್ಕೊಂಡು ಸುಟ್ಕೊಂಡ್ರೆ ನಿಮಗೆ ಅಕ್ಕಿ ರೊಟ್ಟಿ ಅನ್ನೋದು ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನಾನು ಯಾವುದೇ ಬಿಸಿ ನೀರು ಬಳಸಿಲ್ಲ ಅಥವಾ ಹಿಟ್ಟನ್ನ ಬೇಯಿಸ್ಕೊಂಡಿಲ್ಲ, ಎಂಥದ್ದು ಇಲ್ಲ. ನಾವು ಹೀಗೆ ಮಾಡೋದು. ಇಲ್ಲಿ ಸ್ಟವಲ್ಲಿ ಮಾಡ್ತೀವಿ, ಅಲ್ಲಿ ಒಲೆಯಲ್ಲಿ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ನಮ್ಮನೇಲಿ ನಾವು ಒಲೆನಲ್ಲೇ ಮಾಡೋದು, ಕೆಂಡದಲ್ಲೇ ಸುಡೋದು. ಬಟ್ ಇಲ್ಲಿ ನಾನು ಸ್ಟವಲ್ಲಿ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಇಷ್ಟು ಮಾಡಿದ್ರೆ ನಿಮಗೆ ಅಕ್ಕಿ ರೊಟ್ಟಿ ಅನ್ನೋದು ರೆಡಿನೇ ಆಗೋಗುತ್ತೆ. ಎಷ್ಟು ಸಾಫ್ಟಾಗಿ ಆಗಿದೆ ಅಂತಲೂ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಲೇಯರ್ ಕೂಡ ಹೇಗೆ ಬಂದಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡಿದ್ದೀನಿ.
ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ. ಹಾಗೆಯೇ ನಾನು ಹೇಳ್ಕೊಟ್ಟಿರೋ ಹಾಗೆ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ. ನಿಮಗೆ ಖಂಡಿತವಾಗ್ಲೂ ರೊಟ್ಟಿ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನಾನು ಕಲಿಸಿರೋ ಅಂಥ ಹಿಟ್ಟಲ್ಲಿ ಆಲ್ಮೋಸ್ಟು ಒಂದು 6-7 ಆಗಿತ್ತು. ನೀವು ಕೂಡ ಅಷ್ಟೇ ತೊಗೊಂಡು ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಹಾಗೆಯೇ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿರುವಂತಹ ಬದನೆಕಾಯಿ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲ್, ಅದನ್ನು ಕೂಡ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಆ್ಯಂಡ್ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.